ಹಾಯ್ ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಒಂದು 4:45 ಹಂಗೆ ಎದ್ದೆ. ಅಲಾರಮ್ ಬಂದು 4:45 ಸೆಟ್ ಮಾಡ್ತೀನಿ ಅಥವಾ 4:50 ಮಾರ್ನಿಂಗ್. ಅದೇ ಟೈಮ್ಗೆ ಎದ್ದೇಳ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಒಂದು 5 ಗಂಟೆ ಹಂಗೆ ಎದ್ದೇಳ್ತೀನಿ. ಎದ್ದಿದ್ದೆ, ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ನೈಟು. ಅದು ಒಂದು ಗ್ಲಾಸ್ ಕುಡಿದ್ಬಿಟ್ಟು ನೆಕ್ಸ್ಟು ಕೆಳಗಡೆ ಹೋಗ್ತಾ ಇದ್ದೀನಿ ಟಿಫನ್ಗೆ ರೆಡಿ ಮಾಡೋಣ ಅಂತ. ಆ್ಯಕ್ಚುಲಿ ರೀಸೆಂಟಾಗಿ ಸ್ವಲ್ಪ ಬೇಗನೆ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಸುಮಾರು ಒಂದು 4:15, 4:45, 5 ಗಂಟೆ, 5:30 ಈ ರೀತಿ ಸ್ವಲ್ಪ ಬೇಗನೆ ಎದ್ದೇಳೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಟ್ರೈ ಅಲ್ಲ, ಎದ್ದೇಳ್ತಾ ಇದೆ ಕೂಡ. ಬಟ್ ಮಧ್ಯದಲ್ಲಿ ಸ್ವಲ್ಪ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಬೇಗ ಎದ್ದೇಳೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮಾರ್ನಿಂಗ್ ಬೇಗ ಎದ್ದೆ ಅಂದರೆ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡೇ ಎದ್ದಿರ್ತೀನಿ. ಮಾರ್ನಿಂಗಿಂದ ನಾನು ಮಲ್ಕೊಳ್ಳೋವರೆಗೂ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಯೂಟ್ಯೂಬ್ಗೆ ಏನೇನು ವೀಡಿಯೋಸ್ ಮಾಡಬೇಕು, ಈ ರೀತಿ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡೇ ಎದ್ದೇಳ್ತೀನಿ. ಬಟ್ ಸಡನ್ನಾಗಿ ಸ್ಟಾಪ್ ಮಾಡಿದ್ದು ರೀಸನ್ನು ತುಂಬ ಇರುತ್ತೆ. 1-2 ಅಲ್ಲ, ಹಲವಾರು ರೀಸನ್ಸ್ ಇರುತ್ತೆ. ಒಂದು ಸ್ವಲ್ಪ ನಾನು ಹೆಂಗೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊತೀನಿ, ಮುನ್ಸ್ಕೊತೀನಿ. ಆ ರೀತಿ ನಾನು ಆ ಕೋಪನೆಲ್ಲ ನಾನು ಮಾರ್ನಿಂಗ್ ಟೈಮ್ ಎದ್ದೇಳೋದಿಲ್ಲ. ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಜಾರಿಂದ ಹೊರಗಡೆ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಇನ್ನು ನನ್ನ ಕೋಪ ಮುನ್ಸು ಎಲ್ಲವೂ ಸ್ವಲ್ಪ ತಣ್ಣಗಾದ ಮೇಲೆ ಮಾರ್ನಿಂಗ್ ಟೈಮ್ ಬೇಗ ಎದ್ದೇಳೋದು, ಒಂದಷ್ಟು ಬ್ಯುಸಿ ಲೈಫ್ನ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಅದರಿಂದ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂತ. ಸರಿ, ನನ್ನ ಸೋಂಬೇರಿತನದ ಒಂದು ರೀಸನ್ನು ಏನೋ ಅಂತಾರಲ್ಲ, ಕಳ್ಳಂಗೊಂದು ಪಿಳ್ಳೆ ನೆಪ ಅಂತ. ಆ ರೀತಿ ಇರುತ್ತೆ. ಅದನ್ನೆಲ್ಲ ಸೈಡ್ಗಿಟ್ಟು ಬನ್ನಿ ಇವತ್ತಿನ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ಟಿಪ್ಸ್ ಬಂದು ಹೇರ್ ಕೇರ್ ಬಗ್ಗೆ ಆಗಿರುತ್ತೆ. ನಾನು ಆನ್ಲೈನಿಂದ ರೋಸ್ಮೇರಿನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ 2 ಬಾಟ್ಲು ಕೂಡ ಫ್ರೀಯಾಗಿ ಕೊಟ್ಟಿದ್ರು. ಈ ರೋಸ್ಮೇರಿ 1 ಸ್ಪೂನಷ್ಟು, ಹಾಗೆ ಮೆಂತೆ ಕಾಳು 1 ಸ್ಪೂನಷ್ಟು, 1 ಗ್ಲಾಸ್ ನೀರು ಜೊತೆಗೆ ಚೆನ್ನಾಗಿ ಕುದಿಸಿದ್ದೀನಿ ಕಲರ್ ಬಿಡೋವರೆಗೂ. ಅದಾದಮೇಲೆ ಅದು ತಣ್ಣಗಾದ್ಮೇಲೆ ನಾನು ಏನು ಆರ್ಡ್ರ್ ಮಾಡಿದ್ದೆ ಬಾಟಲ್ಸ್ ಬಂದಿತ್ತು ಫ್ರೀಯಾಗಿ, ಆ ಬಾಟಲ್ಗೆ ಫಿಲ್ ಮಾಡಿದ್ದೀನಿ. ನಿಜಕ್ಕೂ ಈ ಬಾಟಲ್ಸಿಂದ ನೀಟಾಗಿ ತಲೆಗೆಲ್ಲ ಆ ರೋಸ್ಮೆರಿ ವಾಟರ್ನ ಅಪ್ಲೈ ಮಾಡೋದಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಬಾಟಲಿಂದ ಜಸ್ಟ್ ಸ್ಕಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡ್ಬೋದು. ಬೇರೆಯವ್ರ ಹೆಲ್ಪ್ ಬೇಕು ಅನ್ನೋದೇ ಇಲ್ಲ. ಹಾಗೆ ಈ ರೋಸ್ಮೆರಿ ಹಾಗೆ ಮೆಂತೆಕಾಳು, ಈ ನೀರು ಏನಿದೆ ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಕಾಲ್ಪ್ನ ಹೆಲ್ದಿಯಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾಟರ್ನ ಅಪ್ಲೈ ಮಾಡೋದಕ್ಕೆ ಬಾಟಲ್ಸ್ ಇಲ್ಲ ಅಂತ ಹೇಳಿದ್ರೆ ಕಾಟನ್ ತೊಗೊಂಡು ಡಿಪ್ ಮಾಡಿ ನೀಟಾಗಿ ಸ್ಕಾಲ್ಪ್ಗೆಲ್ಲ ಫಸ್ಟು ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನೆಕ್ಸ್ಟು ಆ ಸ್ಪ್ರೇ ಬಾಟಲ್ ಇರುತ್ತಲ್ಲ ಅದ್ರ ಮೂಲಕ ಹೇರ್ಗೆಲ್ಲ ಸ್ಪ್ರೇ ಮಾಡಿ ನೀಟಾಗಿ ಮಸಾಜ್ ಕೊಟ್ಟು 1 ಅವರ್ ಅಥವಾ ½ ಅನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ರೋಸ್ಮೆರಿ ಜೊತೆಗೆ ಈ 2 ಬಾಟಲ್ ಇದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ಚೆಕ್ ಮಾಡಿ. ಇನ್ನು ಇಂದಿಷ್ಟೇಷ್ಟು ಮಿಕ್ಸ್ ಇದ್ದೀನಿ. ನನ್ನ ಮಗಳಿಗೂ ಕೂಡ ಹೇರ್ ಚೆನ್ನಾಗಿ ಬರಲಿ ನನ್ನ ಥರನೇ ಅಂತ ಹೇಳ್ಬಿಟ್ಟು ಅವಳಿಗೆ ಅಪ್ಲೈ ಮಾಡೋದಕ್ಕೆ ಅಂತ. ಅದು ಸ್ವಲ್ಪ ಜಾಸ್ತಿನೇ ಆಯಿತು ಅವಳಿಗೆ. ಬಟ್ ಸ್ವಲ್ಪ ಹೊತ್ತು ಬಿಟ್ಟು ನೀಟಾಗಿ ಡ್ರೈ ಆದಂಗೆ ಮತ್ತೆ ಅಪ್ಲೈ ಮಾಡಿದ್ದೀನಿ. ಇನ್ನು ಹೇರ್ಗೆ ಅಪ್ಲೈ ಮಾಡಿರೋವಂಥ ವಾಟರ್ ಇನ್ನೂ ಡ್ರೈ ಆಗೋದಕ್ಕೆ ಸುಮಾರು ಹೊತ್ತು ಬೇಕು. ಆ ಗ್ಯಾಪಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು. ಬೇಗ ಕೆಲಸ ಮುಗಿಸಿ ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿದ್ರೆ ಜೊತೆಗೆ ನನ್ನ ಮಗಳು ನಾನು ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಜೊತೆಗೆ ಬಂದು ಈ ರೀತಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅದು ಹೆಲ್ಪ್ ಅಥವಾ ನನಗೆ ಇನ್ನಷ್ಟು ಕೆಲಸ ಕೊಡ್ತಾಳ, ಟೈಮ್ ವೇಸ್ಟ್ ಮಾಡ್ತಿದ್ದಾಳ ಗೊತ್ತಾಗಲ್ಲ ಒಂದೊಂದು ಸಲ. ಇನ್ನು ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ತಲೆಗೂ ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ರೆಗ್ಯುಲರ್ ಶಾಂಪು ಏನಿರುತ್ತೆ ನೀವು ಯೂಸ್ ಮಾಡೋದು ಅದ್ರ ಮೂಲಕ ಹೇರ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಕಂಡೀಷ್ನರ್ ಯೂಸ್ ಮಾಡಿದ್ರೆ ಕಂಡೀಷ್ನರ್ ಯೂಸ್ ಮಾಡ್ಬೋದು. ಇನ್ನು ಫ್ರೆಶ್ ಅಪ್ ಆಗಿ ಹೋಗಿ ಕೆಳಗಡೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಪ್ರಮೋಷನ್ ವೀಡಿಯೋ ಮಾಡಬೇಕಾಗಿತ್ತು. ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ವಿ.
ಅವ್ರು ಕೇಳಿದ್ರು ಮದರ್ಸ್ ಡೇಗೆ ಅಪ್ಲೋಡ್ ಮಾಡಬೇಕು, ಅದಕ್ಕೂ ಮುಂಚೆನೇ ನಮಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಕಾಲ್ ಮಾಡಿ ಹೇಳಿದರು ಗುರುವಾರ. ಅವರು ಗುರುವಾರ ಹೇಳಿದ್ಕೆ ನಾವು ಶುಕ್ರವಾರ ವಿಡಿಯೋ ಮಾಡಿ ಎಡಿಟ್ ಮಾಡಿ ಕಳಿಸಿದ್ವಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ಮದರ್ಸ್ ಡೇಗೆ ಮದರ್ ಮತ್ತು ಮಕ್ಕಳು ಅಂದರೆ ತಾಯಿ ಮತ್ತು ಮಕ್ಕಳು ಈ ಒಂದು ಇದಿಟ್ಕೊಂಡು ನಾನು ವಿಡಿಯೋ ಮಾಡಿದ್ದಿದ್ದು. ಬಟ್ ಅವ್ರಿಗೇನೋ ಆ ವಿಡಿಯೋ ಇಷ್ಟ ಆಗಲಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನಿಗೆ ಬಂದಿಲ್ಲ ಅಂತ ಅಂದರು. ನನಗೆಲ್ಲೋ ಸ್ವಲ್ಪ ಬೇಜಾರಾಗೋಯಿತು. ಅವರು ರೆಫರೆನ್ಸ್ ವಿಡಿಯೋ ಕಳಿಸಿದ್ರು, ಅದನ್ನ ನೋಡಿದ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಫನ್ನಿ ವಿಡಿಯೋ ಇತ್ತು. ಬಟ್ ಅವರು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದು ಮದರ್ಸ್ ಡೇಗೆ, ಮದರ್ ಮತ್ತು ಡಾಟರ್ ಇಟ್ಕೊಂಡು ಮಾಡ್ತೀನಿ ಅಂತ ನಾನು ಕೇಳಿದೆ. ಮಾಡ್ಬೋದು ಅಂತ ಹೇಳಿದ್ರು. ನಾನು ಹೇಳೋದು ಅವರು ಕರೆಕ್ಟಾಗಿ ಅರ್ಥ ಆಗಿಲ್ಲ, ಅವ್ರು ಹೇಳೋದು ನನಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಬಟ್ ನಾನು ಮಾಡಿದ್ದು ನನಗೆ ಕರೆಕ್ಟ್ ಅಂತ ಅನಿಸ್ತಿದೆ. ಸೊ ಅವರು ಒಂಥರ ಬೇಜಾರಲ್ಲೇ ಹೇಳ್ಬಿಟ್ರು. ನನಗೂ ಅದು ಬೇಜಾರಾಗ್ಬಿಟ್ಟು ನನಗೆ ನೆಕ್ಸ್ಟು ಪೂಜೆ ಮಾಡಿ ಕುತ್ಕೊಂಡೆ ವೀಡಿಯೋ ಮಾಡಿಬಿಟ್ಟು ಅವ್ರಿಗೆ ಕಳಿಸಿ ಬೇಗನೆ ಎಡಿಟ್ ಮಾಡಿ ಕಳಿಸ್ದೆ. ಬಟ್ ಅವ್ರು ಹಂಗೆ ಅಂದಿದ್ದಕ್ಕೆ ಒಂಥರ ಆಮೇಲೆ ಆ ಪ್ರಾಡಕ್ಟ್ನೂ ಅಷ್ಟೇ ನಾವೇ ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದು. ಆ ದುಡ್ಡು ಕೂಡ ಅವರು ಹಾಕಿರಲಿಲ್ಲ, ಇನ್ನೂ ಹಾಕ್ತೀನಿ ಅಂತ ಹೇಳಿದ್ರು, ಬಟ್ ಹಾಕಿರಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಬೇರೆ ಇದೆಲ್ಲ ಗೊತ್ತು ನನಗೆ, ನಿನ್ನ ಹಠನೇ ಮಾಡ್ತೀಯ, ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತೀಯ ಅಂತ ಅವರು ಸ್ವಲ್ಪ ಗದ್ರುಕೊಂಡ್ರು. ಅದರಿಂದ ಇನ್ನೂ ಸ್ವಲ್ಪ ಬೇಜಾರಾಗೋಯ್ತು ನನಗೆ. ನೋಡೋಣ ಅವರು ರಿಪ್ಲೈ ಮಾಡ್ತಾರೆ ಅಂತ. ಅವರು ರಿಪ್ಲೈ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಅದೇ ಒಂದು ಬೇಜಾರಲ್ಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.